ಹಲೋ ಹಾಯ್ ನಮಸ್ಕಾರ. ನಾನು ನಿಮ್ಮ ಆಶಿಕ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ ಗುರು? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಮತ್ತೊಂದು ಗಣೇಶ ಗೋಡನಿಗೆ ಬಂದಿದ್ದೀನಿ ಗುರು. ಎಲ್ಲಿ ಅಂತ ಅಂದರೆ ಶ್ರೀ ದೇವಿ ಗಣೇಶ್ ಪ್ರಸಾದ್ ಆರ್ಟ್ಸ್ ಅಂದ್ಬಿಟ್ಟು. ಸೊ ಇದು ಎಲ್ಲಿ ಬರುತ್ತೆ ಅಂತ ಅಂದರೆ ನಮ್ಮ ಕನಕಪುರ ಟೋಲ್ ಇದೆಯಲ್ಲ, ಟೋಲ್ ಆಗಿದ್ಮೇಲೆ ಒಂದು 100 ಮೀಟರ್ಸ್ ಅಷ್ಟೇ ಗುರು. ಸೊ ಇವರ ಲೊಕೇಶನು, ಕಾಂಟ್ಯಾಕ್ಟ್ ನಂಬರ್ ಎಲ್ಲ ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಇವರಲ್ಲಿ ಏನು ಪಾಪ್ಯುಲರ್ ಗಣೇಶಗಳು ಅಂತ ಅಂದರೆ ಈಕೋ ಫ್ರೆಂಡ್ಲಿ ಗಣೇಶಗಳು. ಸೊ ಇವೆಲ್ಲ ಮಣ್ಣಿಂದ ಮಾಡಿರೋ ಗಣೇಶ. ಇದು ಬಿಟ್ಟರೆ ಪೇಪರ್ ಸ್ಮ್ಯಾಶಲ್ಲಿ ಇರೋದು. ಸೊ ಎನ್ವಿರಾನ್ಮೆಂಟ್ಗೆ ಏನು ಹಾನಿಕಾರ ಆಗಲ್ಲ. ಸೊ ಈ ಎರಡು ವೆರೈಟಿ ಮಾತ್ರ ಇವರಲ್ಲಿ ಅವೈಲೇಬಲ್ ಇದೆ. ಸೊ ಇನ್ನೇನಕ್ಕೆ ತಡ, ಬನ್ನಿ ಬ್ಲಾಗ್ ಒಳಗಡೆ ಹೋಗೋಣ. ಸೊ ಈ ಗಣೇಶ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ. ಪೇಂಟಿಂಗ್ ಆಗಲಿ, ಇವ್ರ ಫಿನಿಶಿಂಗ್ ಆಗಲಿ ಅಷ್ಟು ಸಖತ್ತಾಗಿದೆ ಇವರು. ಇದು ಇನ್ನೂ ಶಲ್ಯ ಬಂದಿಲ್ಲ, ಪಂಚೆ ಬಂದಿಲ್ಲ, ಇನ್ನೂ ಫಿನಿಶ್ ಆಗಿಲ್ಲ. ಆಲ್ಮೋಸ್ಟ್ ಒಂದು 50-60% ಫಿನಿಶ್ ಆಗಿದೆ. ಹಿಂದೆ ಪ್ರಭಾವಳಿ ಎಲ್ಲ ಬರಬೇಕು. ಸೊ ನೋಡ್ಬೋದು. ಆದರೆ ಇವೆಲ್ಲ ಮಣ್ಣಿಂದ ಮಾಡಿರೋ ಗಣಪತಿಗಳು ಗುರು. ಇದೊಂದು 5 ಅಡಿ 5.5 ಅಡಿ ಇದೆ ಗುರು. ಇದು ಬ್ಯೂಟಿಫುಲ್ ಆಗಿದೆ. ಇಲ್ಲೆಲ್ಲ ಇನ್ನೂ ಫಿಲ್ಲಿಂಗ್ಸ್ ಎಲ್ಲ ಬರಬೇಕು, ಇನ್ನೂ ಬಂದಿಲ್ಲ. ಅವೆಲ್ಲ ಫಿಲ್ಲಿಂಗ್ಸ್ ಎಲ್ಲ ಕೊಟ್ಟರೆ ಸೂಪರಾಗಿರುತ್ತೆ. ಸೊ ಇವತ್ತು ಯಾರ್ಯಾರು ಬಂದಿದ್ದೀವಿ ಅಂತ ಅಂದರೆ, ನಾನು ಬರುತ್ತು. ನನಗೆ ಇವನು ಸುಮಾರು ಒಂದು 8 ವರ್ಷ ಪರಿಚಯ. ಸೊ ಇವನ ಜೊತೆ ಇವತ್ತು ಬಂದಿದ್ದೀನಿ. ಇವನು ಬರುತ್ತು ನನ್ನ ಚಾನಲ್ಗೆ ಇಂಟ್ರೋ ಕೊಡ್ತೀನಿ. ಹಾಯ್ ಹೇಳೋ. ಸೊ ಈ ಗಣೇಶ ವೆರೈಟಿ ನೋಡ್ಬೋದು, ಶಿವನ್ ಸ್ಟೈಲಲ್ಲಿ ಇದೆ. ಸೊ 6 ಪ್ಯಾಕ್ಸ್ ಇದೆ ಶಿವಂದು. ಇದು ಬ್ಯೂಟಿಫುಲ್ ಆಗಿದೆ ಗುರು. ಆ ಕಲರ್ ಆಗಲಿ, ಆ ಫಿನಿಶಿಂಗ್ ಆಗಲಿ. ನಾನೊಂದು 5.7 ಇದ್ದೀನಿ. ಇದೊಂದು 6 ಅಡಿ ಗಣೇಶ ಗುರು. ಕಂಪ್ಲೀಟಾಗಿ ಈಕೋ ಫ್ರೆಂಡ್ಲಿ ಗಣಪತಿ ಇದು. ಇನ್ನೂ ಇದೆ, ಇಲ್ಲೆಲ್ಲ ಫಿಲ್ಲಿಂಗ್ಸ್ ಬರಬೇಕು. ಆಲ್ಮೋಸ್ಟ್ ಒಂದು 60-70% ಕೆಲಸ ಎಲ್ಲ ಮುಗಿದಿದೆ. ಇನ್ನೂ ಶಲ್ಯ, ಪಂಚೆ ಅವೆಲ್ಲ ಬರಬೇಕು. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ನಮ್ಮ ಶಿವ ಸ್ಟೈಲ್ ಇದು. ಸೊ ಈ ಕಾನ್ಸೆಪ್ಟ್ ನೋಡ್ಬೋದು. ಶಿವ ತೊಡೆ ಮೇಲೆ ಕೂತಿರೋದು ಬ್ಯೂಟಿಫುಲ್ ಆಗಿದೆ ಗುರು. ಅಪ್ಪ ಮಗ ಸಕ್ಕದಾಗಿ ಮಾಡಿ ಇಟ್ಟಿದ್ದಾರೆ ನೋಡಿ. ಗಣಪತಿನೂ ಅಷ್ಟೇ ಗುರು, ಬ್ಯೂಟಿಫುಲ್ಲಾಗಿ ಕೊಟ್ಟಿದ್ದಾರೆ ನೋಡಿ. ಆ ಫಿನಿಶಿಂಗು, ಬೇಬಿ ಗಣಪತಿ ಇದು ಸಕ್ಕದಾಗಿದೆ ಇವರು. ಅಂದರೆ ಆ ಪೇಂಟಿಂಗ್ ವರ್ಕ್ಸ್ ಆಗಲಿ ನ್ಯಾಚುರಲ್ ಆಗಿ ಕೊಟ್ಟಿದ್ದಾರೆ. ಹ್ಯೂಮನ್ಗೆ ಯಾವ ಥರ ಸ್ಕಿನ್ ಇರುತ್ತೋ ನ್ಯಾಚುರಲ್ ಆಗಿ, ಸೊ ಆ ಥರ ಪೇಂಟಿಂಗ್ ವರ್ಕ್ಸ್ ಮಾಡಿದ್ದಾರೆ. ಸಿಕ್ಕಾಬಡೆ ಕಾನ್ಸಂಟ್ರೇಟ್ ಮಾಡಿ ಗಣಪತಿನ ಮಾಡಿರೋದು ಇದು. ಇವೆಲ್ಲ ಈಕೋ ಫ್ರೆಂಡ್ಲಿ ಗಣಪತಿಗಳು ಗುರು. ಸೊ ಮತ್ತೊಂದು ಗಣಪತಿಗೆ ಬಂದಾಗ, ಇದು ಕೃಷ್ಣ ಸ್ಟೈಲ್ ಗುರು. ಸೊ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದ್ದಾರೆ ಇವರು. ಸೊ ಕೆಳಗಡೆ ನೋಡ್ಬೋದು, ಹಾಗೆ ನಂದಿ ಇದೆ ಗುರು. ಸೊ ನಂದಿ ವಿತ್ ಕೃಷ್ಣ ಇದು ಇನ್ನೂ ಪಂಚೆ ಶಲ್ಯ ಎಲ್ಲ ಹಾಕಿದಾಗ ಬ್ಯೂಟಿಫುಲ್ಲಾಗಿ ಬರುತ್ತೆ ಇದು. ನೋಡ್ಬೋದು ನೋಡಿ. ಇದು ಆಲ್ಮೋಸ್ಟ್ ಒಂದು 7 ಅಡಿ ಮೇಲಿದೆ ಗಣಪತಿ ಇದು. ಎಷ್ಟು ಕಾನ್ಸಂಟ್ರೇಟ್ ಮಾಡಿ ಇದಕ್ಕೆ ಫಿನಿಶಿಂಗ್ ಕೊಟ್ಟಿದ್ದಾರೆ. ಆ ಕಿರೀಟದಿಂದ ಹಿಡ್ದು ಆ ಕಿವಿ ಎಲ್ಲನೂ ಅಷ್ಟೇ ಗುರು. ಆ ನಾಮ, ಆ ಕಣ್ಣು ಅಷ್ಟು ಬ್ಯೂಟಿಫುಲ್ ಆಗಿದೆ ಇದು. ಇನ್ನೂ ಡೈಮಂಡ್ ವರ್ಕ್ಸ್ ಎಲ್ಲ ಮಾಡಿಲ್ಲ. ಇನ್ನೂ ಡೈಮಂಡ್ ವರ್ಕ್ಸ್ ಎಲ್ಲ ಮಾಡಿದ್ರೆ ಬ್ಯೂಟಿಫುಲ್ಲಾಗಿ ಬರುತ್ತೆ ಗಣಪತಿ ಇದು. ನೋಡ್ಬೋದು ನೋಡಿ ಎಷ್ಟು ಡಿಫ್ರೆಂಟ್ ಆಗಿದೆ. ಯೂನಿಕಾಗಿ ಸ್ಟೈಲಲ್ಲಿದೆ ಇವರು ಈ ಗಣಪತಿ. ಬಟ್ ಎಲ್ಲನೂ ಈಕೋ ಫ್ರೆಂಡ್ಲಿ ಗಣಪತಿಗಳು ಇವ್ರ ಹತ್ರ ಇರೋದು. ಮತ್ತೊಂದು ಕಾನ್ಸೆಪ್ಟಿಗೆ ಬಂದಾಗ, ಶಿವನ್ ಹೆಗಲ ಮೇಲೆ ಗಣಪತಿ ಕೂತಿರೋದು. ಸೊ ಹಾಗೆ ಕೆಳಗಡೆ ಬಂದಾಗ ನಮ್ಮ ಕೃಷ್ಣ ಇದ್ದಾರೆ ನೋಡಿ ಇಲ್ಲಿ. ಅದೇ ಯೂನಿಕ್ ಕಾನ್ಸೆಪ್ಟ್ ಗುರು ಇವ್ರ ಹತ್ರ. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ, ಅದ್ಭುತವಾಗಿ ಮಾಡಿ ಇಟ್ಟಿದ್ದಾರೆ. ಸೊ ಅದೇ ನೋಡಿದಾಗ ನ್ಯಾಚುರಲ್ ಅಂದ್ಬಿಟ್ಟೆ ಗಣೇಶ ಅನ್ನಿಸ್ಬೇಕು, ಅಷ್ಟು ಬ್ಯೂಟಿಫುಲ್ ಆಗಿದೆ. ಸೊ ಕೃಷ್ಣದು ನೋಡಿ. ಈ ಗಣಪತಿ ವೆರೈಟಿ ನೋಡ್ಬೋದು, ವೆಂಕಟೇಶ್ವರ ಸ್ವಾಮಿ ಸ್ಟೈಲಲ್ಲಿದೆ ಇದು. ಸೊ ನಾಮ ಎಲ್ಲ ಇಟ್ಟಿದ್ದಾರೆ. ಈ ಕಲರು ಪ್ಯಾಟ್ರನ್ ಎಲ್ಲ ನೋಡ್ಬೋದು, ಬ್ಯೂಟಿಫುಲ್ ಆಗಿದೆ ಗುರು. ಕಿರೀಟ ನೋಡ್ಬೋದು ಎಷ್ಟು ಸಕ್ಕದಾಗಿದೆ. ವರ್ಕು ಅಷ್ಟೇ ಗುರು, ಎಷ್ಟು ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ. ಫಿನಿಶಿಂಗ್ ನೋಡ್ಬೋದು ನೋಡಿ ಇಲ್ಲಿ, ಎಷ್ಟು ಸಗದಾಗಿದೆ ಗುರು. ಗಣಪತಿ ವೆರೈಟಿ ಅಂತೂ ಡಿಫ್ರೆಂಟ್ ಆಗಿದೆ ಗುರು. ಸೊ ಇವರಲ್ಲಿ ಒಂದೊಂದು ಗಣಪತಿ ಒಂದೊಂದು ಥರ ವೆರೈಟಿ ಇರುತ್ತೆ. ಸೊ ಇಲ್ಲೊಂದು ನಾಮ ಇದೆಯಾ, ಹಾಗೆ ಈ ಕಡೆ ಬಂದರೆ ಇದೊಂದು ವೆರೈಟಿ ಗುರು. ಬ್ಯೂಟಿಫುಲ್ ಆಗಿದೆ ನೋಡಿ ಇದು. ಅವ್ರ ಕಾಲ್ ಮೇಲೆ ಕಾಲು ಹಾಕ್ಕೊಂಡು ಕೂತಿರೋದು ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿದೆ. ಸೊ ಇವ್ರ ಫಿನಿಶಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ದಾರೆ ನೋಡ್ಗುರು. ಎಷ್ಟು ಸಗದಾಗಿದೆ ಗಣಪತಿ ಇದು. ಅರೆ ಇವೆಲ್ಲ ಈಕೋ ಫ್ರೆಂಡ್ಲಿ ಗಣಪತಿಗಳು, ಎಲ್ಲ ಮಣ್ಣಿಂದ ಮಾಡಿರೋದು. ಸೊ ಹಾಗೆ ಈ ಕಡೆ ಬಂದೆ ಅಂದರೆ ಇನ್ನೊಂದಕ್ಕೆ ಇದು ಪೇಂಟ್ ಆಗಿಲ್ಲ. ಸೊ ವೈಟ್ ವಾಶ್ ಮಾತ್ರ ಮಾಡಿದ್ದಾರೆ. ಸೊ ಇದ್ರ ಫಿನಿಶಿಂಗು ಹಂಗೆ ಬರುತ್ತೆ ನೋಡಿ. ವೈಟ್ ವಾಶ್ ಮಾಡಿರೋದಕ್ಕೆ ಹೇಗಿದೆ ಗಣಪತಿ. ಸೊ ಇದಾಗಿದ್ಮೇಲೆ ಈ ಥರ ಫಿನಿಶಿಂಗ್ ಕೊಡ್ತಾರೆ ಇವರು. ಸೊ ಇದ್ರ ಮೇಲೆ ಇನ್ನೂ ಡೈಮಂಡ್ ವರ್ಕ್ಸ್ ಎಲ್ಲ ಬರುತ್ತೆ. ಅವೆಲ್ಲ ನೀವು ಎಕ್ಸ್ಟ್ರಾ ಅನಿಸುತ್ತೆ ಡೈಮಂಡ್ ವರ್ಕ್ಸ್ ಎಲ್ಲ. ಸೊ ವೈಟ್ ವಾಶ್ ಮಾಡಿರೋ ಗಣಪತಿ ಹೀಗಿರುತ್ತೆ. ಸೊ ಕಂಪ್ಲೀಟ್ ಆಗಿರೋ ಗಣಪತಿ ಹೀಗಿರುತ್ತೆ. ಸೊ ಹಾಗೆ ಇನ್ನು ಈ ಕಡೆ ಹೋದರೆ ಇನ್ನೊಂದು ಗಣಪತಿ ಇದೆ ಇಲ್ಲಿ. ಸೊ ಇವರು ಒಂಥರ ಡಿಫ್ರೆಂಟ್ ಸ್ಟೈಲಲ್ಲಿದೆ, ಬ್ಯೂಟಿಫುಲ್ ಆಗಿದೆ ಇವರು. ಕೈಯಲ್ಲಿ ವೀಣೆ ಆ ಥರ ಪ್ಯಾಟ್ರನ್ ಇದೆ ಇದು. ಸಗದಾಗಿದೆ ಇವರು. ಅಂದರೆ ಹೇಳಿಲ್ವ ಗುರು ನಾನು, ಇವ್ರ ಫಿನಿಶಿಂಗು, ಆ ಕಲರ್ ಕಾಂಬಿನೇಷನು, ಆ ಪ್ಯಾಟ್ರನ್ನು, ಆ ಡಿಸೈನು 100 ಔಟ್ ಆಫ್ 100 ಕೊಡ್ಬೋದು ಗುರು. ಎಲ್ಲ ಈಕೋ ಫ್ರೆಂಡ್ಲಿ ಗಣಪತಿ ಇದು. ಮತ್ತೊಂದು ಗಣೇಶಕ್ಕೆ ಬಂದಾಗ, ಇದು ಮುಂಬೈಯಲ್ಲಿ ಸಿಕ್ಕಾಪಟ್ಟೆ ಹೈಲೈಟ್ ಆಗಿತ್ತು ಗುರು ಇದು, ಉಯ್ಯಾಲೆಯಲ್ಲಿ. ಸೊ ನೋಡಿ ಗಣೇಶ ಕೃಷ್ಣ ಸ್ಟೈಲಲ್ಲಿ ಇದ್ದಾರೆ. ಇದಿನ್ನೂ ಪೇಂಟಿಂಗ್ ಆಗಿಲ್ಲ. ಸೊ ಉಯ್ಯಾಲೆ ಅಲ್ಲಿ ಗಣಪತಿ ಕೂತಿರೋದು ಇದು ನೋಡ್ಬೋದು. ಬ್ಯೂಟಿಫುಲ್ ಆಗಿದೆ ಗುರು. ಅದೇ ಇವ್ರ ಹತ್ರ ಹೇಳಿಲ್ವ, ಒಂದೊಂದು ಗಣೇಶನೂ ಒಂದೊಂದು ಥರ ವೆರೈಟಿ. ಅಂದರೆ ಯಾವುದು ರಿಪೀಟೆಡ್ ಆಗೇ ಇರಲ್ಲ ಗುರು ಇವ್ರ ಹತ್ರ. ಬ್ಯೂಟಿಫುಲ್ ಆಗಿದೆ. ಸೊ ಉಯ್ಯಾಲೆ ಸ್ಟೈಲಲ್ಲಿ ಈ ಗಣಪತಿ ಇರೋದು ಇದು. ಹಾಗೆ ಈ ಕಡೆ ಬಂದಾಗ ಶಂಕು ಮೇಲೆ ನಿಂತಿರೋದು ಇದು. ಸಖತ್ತಾಗಿದೆ ನೋಡಿ ಗುರು.
ಇದು ಆಲ್ರೆಡಿ ಪೇಂಟಿಂಗ್ ಆಗಿದೆ. ಸೊ ಪೇಂಟ್ ಆದರೆ ಈ ಥರ ಬರುತ್ತೆ ಗುರು. ಸೊ ಪೇಂಟ್ ಆಗೋಕ್ಕೆ ಮುಂಚೆ ಗಣಪತಿಗಳು ಈ ಥರ ವೈಟ್ ವಾಶ್ ಆಗಿರುತ್ತೆ. ಸೊ ಪೇಂಟ್ ಆಗಿದ ಮೇಲೆ ನಿಮಗೆ ಈ ಥರ ಕ್ಲಾರಿಟಿಯಲ್ಲಿ ಗಣಪತಿ ಬರುತ್ತೆ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಅದೇ ಹೇಳಿಲ್ಲ ಗುರು, ಇವ್ರ ಹತ್ರ ಪೇಂಟಿಂಗು ವರ್ಕು ಎಲ್ಲನೂ ಅಷ್ಟು ಬ್ಯೂಟಿಫುಲ್ಲಾಗಿ ಮಾಡಿಟ್ಟಿರ್ತಾರೆ ಇವರು. ಸೊ ಹಿಂದೆ ನೋಡ್ಬೋದು, ಇದಕ್ಕಿನ್ನೂ ಪಂಚೆ ಎಲ್ಲ ಹಾಕಬೇಕು. ಪಂಚೆ ಎಲ್ಲ ಹಾಕಿದ್ರಂದ್ರೆ ಬ್ಯೂಟಿಫುಲ್ ಆಗಿರುತ್ತೆ. ಸೊ ಒಂದೇ ಕಾಲಲ್ಲಿ ನಿಂತಿರೋದು ನೋಡ್ಬೋದು. ಅದೇ ಇವ್ರ ಹತ್ರ ಹೇಳಿಲ್ಲ ಫಸ್ಟೇ, ಯೂನಿಕ್ ಕಾನ್ಸೆಪ್ಟ್ಸ್. ಸೊ ಬರೀ ವಿಡಿಯೋ ಮಾತಾಡಬೇಕು, ಅಷ್ಟು ಬ್ಯೂಟಿಫುಲ್ಲಾಗಿ ಮಾಡಿರ್ತಾರೆ ಇವರು ಗಣೇಶನ. ಸೊ ಇದು ಮತ್ತೊಂದು ಸ್ಟೈಲ್. ಇದು ಟಾಟೈಸ್ ಮೇಲೆ ಗಣಪತಿ ಡ್ಯಾನ್ಸ್ ಆಡ್ತಾ ಇರೋದು ನೋಡಿ, ಸಖತ್ತಾಗಿದೆ ಗುರು. ಅಂದರೆ ಇವ್ರ ಹತ್ರ ಯೂನಿಕ್ ಕಾನ್ಸೆಪ್ಟ್ಗಳು ಗುರು. ನೋಡಿ ಒಂದೇ ಕಾಲಲ್ಲಿ ನಿಂತಿರೋದು ಇದು. ಸೊ ಇವೆಲ್ಲ ಮುಂಬೈಯಲ್ಲಿ ನೋಡೋಕ್ಕೆ ಸಾಧ್ಯ, ಬಟ್ ಇದು ನಮ್ಮ ಬೆಂಗಳೂರು, ನಮ್ಮ ಕನಕಪುರದಲ್ಲಿ ನಿಮಗೆ ಅವೈಲಬಲ್ ಇದೆ ಗಣಪತಿ ಇದು. ಸೊ ಈ ಗೋಡನ್ ಲೊಕೇಶನ್ನು ನನ್ನ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಬಂದ್ಬಿಟ್ಟು ಬೇಗ ಚೆಕ್ಔಟ್ ಮಾಡ್ಕೊಳ್ಳಿ. ಎಷ್ಟು ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ ಈ ಆರ್ಕಿಟೆಕ್ಚರ್. ಇವರು ಶಿಲೆಗಾರರಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು, ಯಾಕಂದರೆ ಎಷ್ಟು ಕಷ್ಟಪಟ್ಟು ಕಾನ್ಸೆಪ್ಟ್ಗಳು ರೆಡಿ ಮಾಡಿರ್ತಾರಲ್ಲ. ಸೊ ಮತ್ತೊಂದು ಕಾನ್ಸೆಪ್ಟ್ಗೆ ಬಂದಾಗ ಗರುಡ ಮೇಲೆ ನಮ್ಮ ಗಣಪತಿ ಇರೋದು ನೋಡ್ಬೋದು ನೋಡಿ. ಆ ಕ್ಲಾರಿಟಿ, ಆ ಪೇಂಟಿಂಗ್ ವರ್ಕ್ಸು, ಸೊ ಆ ಗರುಡ ಕ್ಲಾರಿಟಿ ಬ್ಯೂಟಿಫುಲ್ ಗುರು. ಒಂದೊಂದು ಯೂನಿಕ್ ಕಾನ್ಸೆಪ್ಟ್ಗಳು. ಸೊ ಹಾಗೆ ಒಂದು ಸತಿ ಪ್ಯಾನ್ ಮಾಡ್ತೀನಿ ನೋಡಿ, ಇಲ್ಲಿಂದ ಇಲ್ಲಿಗೆ ಎಷ್ಟು ಟೈಪ್ಸ್ ಆಫ್ ವೆರೈಟೀಸ್ ಇದೆ ನೋಡಿ. ಸೊ ಇಲ್ಲಿ ನೋಡ್ಬೋದು ರಥ ಮೇಲೆ ಹೋಗ್ತಾ ಇರೋದು ನಮ್ಮ ಗಣಪತಿ. ಸೊ ಕೆಳಗಡೆ ಇಲಿ ಇದ್ದಾರೆ. ಸೊ ರಥನೂ ನೋಡಿ ಎಷ್ಟು ಯೂನಿಕ್ ಆಗಿದೆ ಇವ್ರ ಹತ್ರ. ಈ ರಥಕ್ಕಿನ್ನೂ ಅಲ್ಲಿಂದ ಒಂದು 2 ದಾರ ಥರ ಕೊಟ್ಟರು ಅಂದರೆ ಬ್ಯೂಟಿಫುಲ್ ಆಗಿರುತ್ತೆ. ಸೊ ಇನ್ನೂ ಕಂಪ್ಲೀಟ್ ಆಗಬೇಕು. ನಾನು ಹೇಳಿದ್ನಲ್ಲ, ಆಲ್ಮೋಸ್ಟ್ ಒಂದು 80% ತನಕ ಕೆಲಸಗಳಾಗಿದೆ. ಇನ್ನೇನು ಶಲ್ಯ ಪಂಚೆ ಮಾತ್ರ ಹಾಕಬೇಕು ಇದಕ್ಕೆ. ಸೊ ಹಾಗೆ ಈ ಕಡೆ ಬಂದರೆ ಕೃಷ್ಣ ಕಾನ್ಸೆಪ್ಟ್. ವಾವ್, ಕೃಷ್ಣದಿದು ಬ್ಯೂಟಿಫುಲ್ ಗುರು. ಇವ್ರ ಗಣಪತಿ ಒಂದೊಂದು ಥರ ಕಾನ್ಸೆಪ್ಟ್ಗಳು ಕೊಟ್ಟಿದ್ದಾರೆ. ಸೊ ಪೇಂಟಿಂಗ್ ವರ್ಕ್ಸ್ ನೋಡ್ಬೋದು ನೋಡಿ, ಎಷ್ಟು ಬ್ಯೂಟಿಫುಲ್ಲಾಗಿ, ಎಷ್ಟು ಯೂನಿಕಾಗಿ ಕೊಟ್ಟಿದ್ದಾರೆ. ಸೊ ಹಾಗೆ ಈ ಕಡೆ ಬಂದರೆ ಡಮರು ಮೇಲೆ ಕೂತಿರೋದು ಗಣಪತಿ ಇದು ನೋಡ್ಬೋದು ನೋಡಿ. ಡಮರು ಮೇಲೆ ಕೂತಿರೋದು ಗಣಪತಿ ಇದು. ಸೊ ಈ ವೆರೈಟಿ ನೋಡ್ಬೋದು, ವಿಷ್ಣು ಅವತಾರದ್ದು. ಸೊ ಕೆಳಗಡೆ ನಿಮಗೆ ಹಾವೆಲ್ಲ ಇದೆ. ಸೊ ಹಿಂದೆ ಬ್ಯಾಕ್ಗ್ರೌಂಡಲ್ಲಿ ಅದೇ ಪ್ರಭಾವಳಿಗೆ ಹಾವನ್ನ ಎಡೆ ಎಲ್ಲ ಬರುತ್ತೆ ನೋಡ್ಬೋದು. ಎಷ್ಟು ಬ್ಯೂಟಿಫುಲ್ ಆಗಿದೆ ಗುರು. ಕಾನ್ಸೆಪ್ಟ್ ವೈಸ್ ಅಂತೂ ಸೂಪರ್ ಗುರು. ಇವ್ರ ಹತ್ರ ಕಾನ್ಸೆಪ್ಟ್ ವೈಸ್ ಅಂತೂ ನೆಕ್ಸ್ಟ್ ಲೆವೆಲ್ ಗುರು. ಎಷ್ಟು ಒಂದು ಸತಿ ಪ್ಯಾನ್ ಮಾಡ್ತೀನಿ ನೋಡು ಗುರು, ಎಷ್ಟು ಟೈಪ್ಸ್ ಆಫ್ ಗಣೇಶಗಳಿದೆ ಇವ್ರ ಹತ್ರ, ಎಷ್ಟು ವೆರೈಟೀಸ್ ಇದೆ. ಒಂದೊಂದು ಥರ ಇದೆ ಗುರು ಇವ್ರ ಹತ್ರ. ಯಾವುದು ರಿಪೀಟೆಡ್ ಅಂದ್ಬಿಟ್ಟೆ ಇಲ್ಲ ಗಣಪತಿ ಇದು. ಒಂದಕ್ಕಿಂತ ಒಂದು ಯೂನಿಕ್ ಆಗಿದೆ, ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿದೆ. ಸೊ ಪ್ರಭಾವಳಿಗೆ ತೋರಿಸ್ತೀನಿ ನೋಡಿ. ಸೊ ಇದೇ ಫೈಬರ್ ಪ್ರಭಾವಳಿ, ಇದು ಬರೋದು ಫೈಬರಲ್ಲಿ ಪ್ರಭಾವಳಿ. ಇಲ್ಲೂ ಮತ್ತೊಂದು ಗಣಪತಿ ನೋಡ್ಬೋದು, ನಮ್ಮ ಆಂಜನೇಯ ಇದ್ದಾರೆ. ಸೊ ಆಂಜನೇಯ ಜೊತೆ ನಮ್ಮ ಗಣಪತಿ, ಬಟ್ ಆದರೆ ಆ ಗಣಪತಿ ಬಂದು ನಮ್ಮ ಶಿವ ಸ್ಟೈಲಲ್ಲಿ ಇರೋದು. ಸೊ ಆಂಜನೇಯ ಬಾಲ ನೋಡಿ ಎಷ್ಟು ದೊಡ್ಡದಾಗಿದೆ ಗುರು, ಬ್ಯೂಟಿಫುಲ್ ಆಗಿದೆ ಗುರು. ನಮ್ಮ ಆಂಜನೇಯಕ್ಕೆ 6 ಪ್ಯಾಕ್ಸ್ ಎಲ್ಲ ಕೊಟ್ಬಿಟ್ಟಿದ್ದಾರೆ. ನೆಕ್ಸ್ಟ್ ಲೆವೆಲ್ ಆಗಿದೆ ಗಣೇಶ ಅಂತ. ಇವರಲ್ಲಿ ಮತ್ತೊಂದು ಕಾನ್ಸೆಪ್ಟ್ ಇದೆ ನೋಡ್ಬೋದು ಗುರು. ಬ್ರಹ್ಮ ಇದು, ಬ್ರಹ್ಮ ವಿಷ್ಣು ಮಹೇಶ್ವರ. ಸೊ ನೋಡ್ಬೋದು ನೋಡಿ, ಗಣೇಶನ ವಿಷ್ಣು ಅವತಾರದಲ್ಲಿ ಮಾಡಿದ್ದಾರೆ. ಸೊ ವಿಷ್ಣು ಸ್ಟೈಲ್ ಇದು. ಸೊ ಹಾಗೆ ಈ ಕಡೆ ಬಂದರೆ ಮಹೇಶ್ವರ. ಬ್ಯೂಟಿಫುಲ್ ಗುರು, ಸಖತ್ತಾಗಿದೆ. ಎಂಥ ಕಾನ್ಸೆಪ್ಟ್ ಗುರು ಇದು. ಅಂದೇ ಹೇಳಿಲ್ವ ಗುರು, ಇವರಲ್ಲಿ ವೆರೈಟಿ ಆಫ್ ಗಣಪತಿಗಳಿದೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಇದಕ್ಕಿನ್ನೂ ಪಂಚೆ ಶಲ್ಯ ಎಲ್ಲನೂ ಬರುತ್ತೆ ಈ ಗಣಪತಿಗೆ. ಒಳ್ಳೆ ಕಾನ್ಸೆಪ್ಟ್ಗಳು ಗಣಪತಿಗಳು ಗುರು ಇವ್ರ ಹತ್ರ. ಒಂದೊಂದೂ ಕವರ್ ಮಾಡ್ಕೊಂಡು ಹೋಗ್ತೀನಿ, ಅಷ್ಟು ಬ್ಯೂಟಿಫುಲ್ ಆಗಿದೆ ಗುರು. ಆ ಪೇಂಟಿಂಗ್ ವರ್ಕ್ಸ್ ಆಗಲಿ ಎಲ್ಲನೂ ಅಷ್ಟು ಸಖತ್ತಾಗಿ ಕೊಟ್ಟಿದ್ದಾರೆ. ಪೇಂಟಿಂಗ್ಸ್ ಮೇಲೆ ಸಿಕ್ಕಾಪಡೆ ಕಾನ್ಸಂಟ್ರೇಟ್ ಮಾಡಿದ್ದಾರೆ ಗುರು. ನೋಡ್ಬೋದು ನೋಡಿ, ಪೇಂಟಿಂಗ್ಸ್ ಎಲ್ಲ ಎಷ್ಟು ಸಖತ್ತಾಗಿದೆ. ಒಂದೊಂದು ಗಣೇಶನ ಅಷ್ಟು ಬ್ಯೂಟಿಫುಲ್ಲಾಗಿ ಪೇಂಟ್ ಮಾಡಿದ್ದಾರೆ ನೋಡಿ. ಇದೊಂಥರ ಯೂನಿಕ್ ಆಗಿದೆ ಪೇಂಟಿಂಗ್ ಕಲರು. ಸೊ ಅದೊಂಥರ ಯೂನಿಕ್ ಆಗಿದೆ ಕಲರ್ಸ್ ಮೇಲೆ ಅಂತೂ ಬ್ಯೂಟಿಫುಲ್. ಮತ್ತು ಇವ್ರು ಫಿನಿಶಿಂಗ್ ಕೊಟ್ಟಿದ್ದಾರೆ ನೋಡ್ಬೋದು. ಎಷ್ಟು ಕ್ಲೋಸಪ್ಪಲ್ಲಿ ತೋರಿಸ್ತಾ ಇದ್ದೀನಿ ನಾನು. ಶೈನಿಂಗ್ ಹೊಡಿತಾ ಇದೆ ಗಣಪತಿ. ಆದರೆ ವೆರೈಟೀಸ್ ಆಫ್ ಗಣಪತಿ ಇದೆ. ಇಲ್ಲೊಂದು ಹಾಗೆ ಹಿಂಗೆ ಬಂದೆ ಅಂದರೆ ಆನೆ ಮಕ್ಕದಿದೆ ನೋಡ್ಬೋದು. ಸಖತ್ತಾಗಿದೆ ಗುರು ಇದು. ಸೊ ಹಾಗೆ ಈ ಕಡೆ ಬಂದರೆ ಇದು ಕೃಷ್ಣ ಮಾಡೆಲ್. ಇದು ನೋಡ್ಬೋದು ನೋಡಿ, ಇದೊಂದು 5 ಅಡಿ ಬರುತ್ತೆ ಇದು ಗಣೇಶ. ಇದು ಅಂದರೆ ಕೆಳಗಡೆ ಎಲ್ಲ ಸಿಂಹಾಸನ ಥರ ಕೊಟ್ಟಿದ್ದಾರೆ ನೋಡ್ಬೋದು, ಸೂಪರ್ ಆಗಿದೆ. ಸೊ ಕಾಲು ಹಿಡ್ಕೊಳ್ಳೋದು ಹಾಗೆ ಮೇಲೆ ಬಂದೆ ಅಂದರೆ ನೋಡಿ ಗಣೇಶ ಸ್ಟೈಲು. ಸೊ ಹಾಗೆ ಈ ಕಡೆ ಪ್ಯಾನ್ ಮಾಡ್ಕೊಂಡು ಹೋದೆ ಅಂದರೆ ಇದೊಂಥರ ಸ್ಟೈಲು ಗಣೇಶದು. ಒಂದೊಂದು ಯೂನಿಕ್ ಆಗಿದೆ ಗುರು ಇವ್ರ ಹತ್ರ. ಗಣಪತಿ ಸ್ಟೈಲು ಅಂತೂ ಯೂನಿಕ್ ಆಗಿದೆ ಒಂದೊಂದು ಗಣೇಶ. ಇದು ನೋಡಿ ವೆಂಕಟೇಶ್ವರ ಅವತಾರ ಇದು. ಸೊ ಬ್ಯೂಟಿಫುಲ್ ಆಗಿದೆ ಇದು.
ಹಾಗೆ ಈ ಕಡೆ ಬಂದೆ ಅಂದರೆ ಮತ್ತೊಂದು ಗಣೇಶ. ಚೆನ್ನಾಗಿದೆ ಇವರು, ಎಕ್ಸ್ಪ್ಲೇನ್ ಮಾಡೋಕ್ಕೆ ವರ್ಡ್ಸೇ ಇಲ್ಲ ನನ್ನ ಹತ್ರ, ಅಷ್ಟು ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ. ಆರ್ಟಿಸ್ಟ್ಗಳಿಗಂತೂ ಹ್ಯಾಟ್ಸ್ ಆಫ್. ಸೊ ಇಲ್ಲಿ ಸುಮಾರು ಗಣಪತಿಗಳಿದೆ ಇವರು, ನೀವು ಬನ್ನಿ ಚೆಕ್ಔಟ್ ಮಾಡ್ಕೊಳ್ಳಿ, ನಿಮ್ಮ ಗಣೇಶನ ಆರಾಮಾಗಿ ಬುಕ್ ಮಾಡ್ಕೊಳ್ಳಿ. ಈ ಥರ ವೆರೈಟಿ ಗಣೇಶ ಕೂರಿಸಿದ್ರೆ ಏರಿಯಾ ಹಬ್ಬನೇ, ಏನಂತೀರ? ಏರಿಯಾ ಬಾಯ್ಸಿಗೆ ಗೊತ್ತಾಗುತ್ತೆ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಅಂದರೆ. ಸೊ ಈಕೋ ಫ್ರೆಂಡ್ಲಿ ಗಣಪತಿನೇ, ಡಿಫ್ರೆಂಟಾಗಿ ಗಣೇಶ ಕೂರಿಸಿದ್ರೆ ಎಲ್ಲಿಂದ ತರಿಸಿದ್ರಿ ಅಂತ ಕೇಳಲೇಬೇಕು ಎಲ್ಲರೂ, ಅಷ್ಟು ಯೂನಿಕ್ ಆಗಿರೋದು ಕಾನ್ಸೆಪ್ಟ್ಸು. ಅಷ್ಟು ಯೂನಿಕ್ಕಾಗೇ ಇದೆ ಇವ್ರ ಹತ್ರ ಕಾನ್ಸೆಪ್ಟ್ಗಳು ಗಣೇಶದು. ನೋಡಿ, ಯಾವುದು ರಿಪೀಟೆಡೇ ಇಲ್ಲ, ಒಂದಕ್ಕಿಂತ ಒಂದು ನೆಕ್ಸ್ಟು ಲೆವೆಲು, ಒಂದೂ ರಿಪೀಟೆಡ್ ಆಗೇ ಇಲ್ಲ ಇಲ್ಲಿ. ಸೊ ಹಾಗೆ ಈ ಕಡೆ ಬಂದಾಗ ಇವೆಲ್ಲ ಪೇಪರ್ ಸ್ಮ್ಯಾಶ್ ಗಣಪತಿಗಳು, ಇವೆಲ್ಲ ಪೇಪರ್ ಗಣಪತಿಗಳು. ಸೊ ನೋಡ್ಬೋದು ನೋಡಿ, ಇನ್ನೂ ಪೇಂಟ್ ಎಲ್ಲ ಆಗಿಲ್ಲ, ಆಲ್ರೆಡಿ ಗಣಪತಿ ರೆಡಿ ಆಗಿದೆ. ಸೊ ಇದು ನಮ್ಮ ಎನ್ವಿರಾನ್ಮೆಂಟ್ಗೆ ಹಾನಿಕಾರ ಆಗಲ್ಲ. ಸೊ ತುಂಬ ಇದೆ ಗುರು ಪೇಪರ್ ಗಣಪತಿಗಳಲ್ಲಿ. ಸೊ ಡಿಫ್ರೆಂಟ್ ವೆರೈಟೀಸ್ ಆಫ್ ಪೇಪರ್ ಗಣಪತಿಗಳಿದೆ. ಸೊ ನೋಡ್ಬೋದು ನೋಡಿ, ಇದಕ್ಕಿನ್ನೂ ತಲೆ ಕೂರಿಸಿಲ್ಲ. ಸೊ ಇದು ಪೇಪರ್ ಗಣಪತಿಗಳು. ಸೊ ಇವ್ರ ಹತ್ರ ಅವೈಲಬಲ್ ಆಗಿರೋದು ಪೇಪರು, ಮಣ್ಣದು. ಸೊ ಇಲ್ಲೊಂದು ಪೇಪರ್ ಗಣಪತಿ ಇದೆ, ಚೆನ್ನಾಗಿದೆ ನೋಡು. ಇನ್ನೂ ಪೇಂಟ್ ಆಗಿಲ್ಲ, ಪೇಂಟ್ ಆದರೂ ಸಖತ್ತಾಗಿರುತ್ತೆ. ಸೊ ನೋಡ್ಬೋದು. ಹಾಗೆ ಹಿಂಗೆ ಹೋದರೆ ಇಲ್ಲೂ ಪೇಪರ್ ಗಣಪತಿಗಳು, ತುಂಬ ಪೇಪರ್ ಗಣಪತಿಗಳಿದೆ, ಮಣ್ಣಿನ ಗಣಪತಿ ಇದೆ. ಸೊ ಇವರ ಲೊಕೇಶನ್ನು ಎಲ್ಲ ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಬಂದ್ಬಿಟ್ಟು ಚೆಕ್ಔಟ್ ಮಾಡ್ಕೊಳ್ಳಿ. ಸೊ ನಿಮ್ಮ ಗಣಪತಿನ ಬುಕ್ ಮಾಡ್ಕೊಳ್ಳಿ. ಮತ್ತು ನಮ್ಮ ಎನ್ವಿರಾನ್ಮೆಂಟ್ಗೆ ಹಾನಿಕಾರ ಆಗ್ತಿರಂಗೆ ಗಣಪತಿನ ಈ ಸತಿ ಆಚರಣೆ ಮಾಡೋಣ, ಗಣಪತಿ ಹಬ್ಬನ. ಸೊ ಇಲ್ಲೊಂದು ಗಣಪತಿ ಇದೆ ನೋಡಿ, ಇವೆಲ್ಲ ಪೇಪರ್ ಗಣಪತಿಗಳು. ಸೊ ನಾನು ಹೇಳೋದಲ್ಲ, ಇವ್ರ ಹತ್ರ 2 ವೆರೈಟಿ ಆಫ್ ಗಣಪತಿ ಇದೆ. ಒಂದು ಪೇಪರ್ ಗಣಪತಿ ಇದೆ, ಮತ್ತೊಂದು ಮಣ್ಣಲ್ಲಿ ಮಾಡಿರೋ ಗಣಪತಿ ಇದೆ. ಅದು ಮುಂಬೈ ಸ್ಟೈಲ್ ಗಣಪತಿ ಬರುತ್ತೆ, ಮಣ್ಣಲ್ಲಿ ಮಾಡಿರೋದು. ಸೊ ಅದಕ್ಕೆ ಪಂಚೆ, ಶಲ್ಯ, ಡೈಮಂಡ್ ವರ್ಕ್ಸು, ಮತ್ತು ಇನ್ನೂ ಕೆಲವೊಂದು ಫಿಲ್ಲಿಂಗ್ಸು ಎಲ್ಲ ಬರುತ್ತೆ ಅದಕ್ಕೆ. ನಾನು ಮಣ್ಣಿನ ಗಣೇಶ ಅಂತ ಹೇಳೋದಲ್ಲ, ಸೊ ಇದೇ ಅದು. ಸೊ ಇನ್ನೂ ಇದಕ್ಕೆ ಪೇಂಟ್ ಆಗಿಲ್ಲ, ನೋಡ್ಬೋದು ನೋಡಿ, ಕ್ರ್ಯಾಕ್ಸ್ ಎಲ್ಲ ಇದೆ. ಸೊ ಮಣ್ಣಿನ ಗಣಪತಿ ಇದು. ಸೊ ಕ್ರ್ಯಾಕ್ಸ್ ಏನಕ್ಕಾಗುತ್ತೆ ಅಂತ ಅಂದರೆ, ಮಣ್ಣಲ್ಲಿ ಮಾಡಬೇಕಾದ್ರೆ ಆಬ್ವಿಯಸ್ಲಿ ಕ್ರ್ಯಾಕ್ಸ್ ಬಂದೇ ಬರುತ್ತೆ. ಸೊ ಇದನ್ನೆಲ್ಲ ಮತ್ತೆ ಇನ್ನೊಂದು ಸತಿ ಕ್ರ್ಯಾಕ್ಸ್ನ ಕವರ್ ಮಾಡಿ, ಅದಾಗಿದ್ಮೇಲೆ ಇನ್ನೊಂದು ವೈಟ್ ವಾಶ್ ಆಗಿ ನಮಗೆ ಪೇಂಟಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲೂ ನೋಡ್ಬೋದು ನೋಡಿ, ಎಷ್ಟು ಗಣಪತಿಗಳು ರೆಡಿ ಇದೆ. ಇನ್ನೂ ಇದಕ್ಕೆಲ್ಲ ಪೇಂಟ್ ಮಾಡಿಲ್ಲ ಅಷ್ಟೇ. ಡಿಫ್ರೆಂಟ್ ಟೈಪ್ಸು, ಡಿಫ್ರೆಂಟ್ ಕೈಂಡ್ಸ್ ಆಫ್ ಗಣಪತಿಗಳಿದೆ ನೋಡಿ. ಸೊ ಇದಕ್ಕೆಲ್ಲ ಇನ್ನೂ ಫಿಲ್ಲಿಂಗ್ಸ್ ಎಲ್ಲ ಬರುತ್ತೆ ಇವರು, ಲೆಫ್ಟ್ ಸೈಡು ರೈಟ್ ಸೈಡು ಇನ್ನೂ ಫಿಲ್ಲಿಂಗ್ಸ್ ಎಲ್ಲ ಬರಬೇಕು ಇದಕ್ಕೆ. ಸೊ ಪೇಂಟಿಂಗ್ ಎಲ್ಲ ಮಾಡಿದರೆ ಸೂಪರಾಗಿರುತ್ತೆ ಗಣಪತಿ ಇದು. ನೋಡಿ, ಸಖತ್ತಾಗಿದೆ ಗುರು. ಕೆಳಗಡೆ ಕೊಟ್ಟಿದ್ದಾರೆ ಗೊತ್ತಾ, ಮನೆ ಬ್ಯೂಟಿಫುಲ್ ಗುರು. ಇದ್ರ ಜೊತೆಗೆ ಇನ್ನೂ ಪ್ರಭಾವಳಿ ಎಲ್ಲ ಬಂತು ಅಂದರೆ ಬ್ಯೂಟಿಫುಲ್ಲಾಗಿರುತ್ತೆ ಗಣಪತಿ ಇದು. ಸೊ ಮತ್ತೊಂದು ಗಣೇಶ ಶಿವ ಅವತಾರದಲ್ಲಿದು, ಬ್ಯೂಟಿಫುಲ್ಲಾಗಿದೆ. ತುಂಬ ವೆರೈಟೀಸ್ ಇದೆ ಗುರು, ಯಾವ ಕಡೆ ತಿರುಗಿದ್ರೂ ಗಣಪತಿ ಅಂತೂ ಗಣಪತಿ. ಸೊ ಈ ಗಣಪತಿ ಬಂದು ಅಯ್ಯಪ್ಪ ಸ್ಟೈಲಲ್ಲಿ ನೋಡಿ, ಎಷ್ಟು ಸಖತ್ತಾಗಿದೆ. ಸೊ 18 ಮೆಟ್ಲಿದೆ ಗುರು, 18 ಮೆಟ್ಲು ಇದೆ ಅಯ್ಯಪ್ಪ. ಸೊ ಗಣಪತಿ ನೋಡ್ಬೋದು ಎಷ್ಟು ಸಖತ್ತಾಗಿದೆ, ಅಯ್ಯಪ್ಪ ಸ್ಟೈಲಲ್ಲಿ ಇದೆ ಇದು. ಇದಿನ್ನೂ ಪೇಂಟಿಂಗ್ ಆಗಿಲ್ಲ, ಆಲ್ರೆಡಿ ಯಾರೋ ಬುಕ್ ಮಾಡ್ಕೊಂಡಿದ್ದಾರೆ. ಸೊ ಬ್ಯೂಟಿಫುಲ್ಲಾಗಿ ಬರುತ್ತೆ ಪೇಂಟಿಂಗ್ ಎಲ್ಲ ಆಗಿದ್ಮೇಲೆ. ಸೊ ಗುರು, ನಾನು ನನ್ನ ಕೈಯಲ್ಲಿ ಆಗೋಷ್ಟು ತೋರಿಸಿದ್ದೀನಿ, ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನಿಸುತ್ತೆ ವಿಡಿಯೋ. ಸೊ ನನ್ನ ಚಾನಲ್ ಇನ್ನೂ ಯಾರೋ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸೊ ಮುಂದಿನ ಬ್ಲಾಗ್ ತನಕ ಟೇಕ್ ಕೇರ್, ಬಾಯ್, ಸಿ ಯು.